ಇರ್ಲಿ ಅವೆಲ್ಲ ಇರ್ಲಿ ಇರಿ. ಒಂದ್ ನಿಮಿಷ ಈಗೇನೋ ಹೇಳ್ತಾ ಇದ್ದೀರಲ್ಲ ಈಗ. ಒಂದ್ ನಿಮಿಷ ಒಂದು ನಿಮಿಷ. ಇವೆಂತವೋ ಇದೆಯಲ್ಲ ಇಲ್ಲಿ, ಇದಂತ ನೋಡಿ ಇಲ್ಲಿ. ಏನ್ ಜಾಹೀರಾತೋ ಇದು? ಏನಿದು? ನಾನಿಲ್ಲ, ನನ್ನ ಜೀವನದಲ್ಲಿ ಕೊಡ್ಲಿಲ್ಲ ಈ ತರ. ಬರೋದು ಇಲ್ಲ ನಮಗೆ. ನಾನು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು. ನಿಮಗೆ ಸಿದ್ದರಾಮಯ್ಯನವರೇ ಬರಬಾರದಾಗಿತ್ತು ನಿಮಗೆ. ಎಂಥದ್ದು 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಥರದ ಪುಸ್ತಕ, ಕೆಂಪಣ್ಣದ ಪುಸ್ತಕ ತೆಗೀರಿ. ಅದ್ಯಾಕೆ ಇಟ್ಕೊಂಡಿದ್ದೀರಿ? ಪುಸ್ತಕ ತೆಗಿದೆ. ಕೆಂಪಣ್ಣ ನನ್ನ ಮೇಲೆ ಅಲ್ವಾ? ನನ್ನ ಮೇಲೆ ಅಲ್ವೇ? 84ರಲ್ಲಿ ಬ್ರದರ್, ನಾನಿಲ್ಲಿ ಚನ್ನಾಂಬಿಕಾ ಫಿಲಮ್ಸ್ ಅಂತೇಳಿ ನಜರ್ಬಾದ್ ರೋಡಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದೆ. ಡಿಸ್ಟ್ರಿಬ್ಯೂಷನ್ ಆಫೀಸ್ನ 84ರಲ್ಲಿ ಒಂದು ಅರ್ಜಿ ಹಾಕಿದ್ದೆ. 37,000 ರೂಪಾಯಿ. ಅದು ಅರ್ಜಿ ಹಾಕಿದ ಮೇಲೆ 37,000 ದುಡ್ಡು ಕಟ್ಟಿದ್ದೆ. ಒಂದು ನನಗೆ ಸ್ವಾಧೀನ ಪತ್ರ ಅಂತ ಕೊಟ್ಟರು, ಅಗ್ರಿಮೆಂಟು ಮಾಡಿಕೊಟ್ಟಿಲ್ಲ. ಜಾಗ ಎಲ್ಲಿದೆ ಗೊತ್ತಿಲ್ಲ ನನಗೆ. 84ರಲ್ಲಿ 37,000 ರೂಪಾಯಿ ಹಣ ಕಟ್ಟಿದ್ದೀನಿ. 2000ದಲ್ಲಿ ಒಂದ್ಸಲ ರಿಮೈಂಡ್ ಮಾಡಿದೆ. 2000ದಲ್ಲೂ ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ 2017ರಲ್ಲಿ ಒಂದು ಲೆಟ್ರು ನಮ್ಮ ಸ್ನೇಹಿತರುಗಳು ಕೊಡಿಸಿದ್ದಾರೆ. ಅವತ್ತು ಏನು ಉತ್ತರ ಬಂದಿಲ್ಲ. ನಾನು 2006 ಮುಖ್ಯಮಂತ್ರಿ ಆಗಿದ್ದನು. ನ್ಯಾಯಯುತವಾಗಿ ತಗೋಬೇಕಾದ ಸೈಟ್ ನಾನದು. ಒಂದು ಫೋನ್ ಮಾಡಿ ಅವನ ಅಧಿಕಾರಿಗೆ ಹೇಳಿದ್ರೆ ಮನೆ ಬಾಗಿಲು ಫೈಲ್ ತತ್ತಿರ್ಲಿಲ್ವಾ? ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ ಸಿದ್ದರಾಮಯ್ಯನವರೇ. ಏನೋ ಹೇಳ್ಕೊಂಡಿದಿರಲ್ಲ ಇಲ್ಲಿ. ಎಂಥದ್ದು 2 ವರ್ಷದಲ್ಲಿ ಇಂಡಸ್ಟ್ರಿ ಕಟ್ತಾ ಇದ್ರೆ ಇಲ್ಲಿ ಹೇಳಿದ್ದೀರಲ್ಲ, ಉಲ್ಲಂಘಿಸಿದ್ದಾರೆ. ಕೂಡಲೇ ಕೈಗಾರಿಕೆಯನ್ನು ಆರಂಭಿಸಲು ನಿವೇಶನ ಮಂಜೂರು ಮಾಡಿ ಎಂದು ಕೋರಿ ಕುಮಾರಸ್ವಾಮಿ 84ರಲ್ಲಿ ಬರೆದ ಪತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ದಾಖಲೆ. ಅರ್ಜಿ ಹಾಕೊಳ್ಳೋದು ಮಾನಪರಾಧವಾ ಸಿದ್ದರಾಮಯ್ಯನವರೇ? ಕೆಲವೇ ದಿನಗಳಲ್ಲಿ ನಿವೇಶನ ಮಂಜೂರಾಗಿದ್ದರೂ ಅವರು ಕೈಗಾರಿಕೆ ಆರಂಭಿಸಿಲ್ಲ. 2 ವರ್ಷಗಳ ಒಳಗೆ ಕೈಗಾರಿಕೆ ಆರಂಭಿಸಬೇಕು ಎಂಬ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದಕ್ಕಿಂತಲೂ ಬೇರೆ ಸಿಗಲಿಲ್ವಾ ಸಿದ್ದರಾಮಯ್ಯನವರಿಗೆ ನನ್ನ ಮೇಲೆ ಅಪಾದನೆ ಮಾಡೋದಕ್ಕೆ? ಸೈಟೇ ಕೊಟ್ಟಿಲ್ಲ ನನಗೆ. 40 ವರ್ಷ ಆಯಿತು. 37,000 ದುಡ್ಡು ಅಲ್ಲೇ ಬಿದ್ದೈತೆ. ಇಲ್ಲಿ ಸೈಟಿಗೆ ನಾನು ಅಪ್ಲೈ ಮಾಡಿದ್ನಲ್ಲ, ಬಿಡದಿ ಹತ್ರ ಅವತ್ತು ಲ್ಯಾಂಡ್ ತಗೊಂಡೆ, ಕೇತನಹಳ್ಳಿ ಹತ್ರನು. ಅಲ್ಲಿ ಕೊಟ್ಟಿದ್ದು ರೇಟ್ ಅಷ್ಟೇ, 5,000 8,000ಕ್ಕೆ ತಗೊಂಡಿದ್ದೆ ಎಕರೆಗೆ. ಇಲ್ಲಿ ಬಂದು ನಾನು 37,000 ಕಟ್ಟದ. ಅದೇ 37,000 ಒಂದು 5 ಎಕರೆ ಇಟ್ಕೊಂಡಿದ್ದೆ ತಗೊಂಡು. ವ್ಯಾಲ್ಯೂ ಎಷ್ಟಿತ್ತು ಇವತ್ತು? ಈ ಸಬ್ಜೆಕ್ಟ್ ಇಟ್ಕೊಂಡು ಕೂತಿದ್ದೀರಲ್ಲ. ನಾನು ಸೈಟ್ನ ಲೆಟ್ರ್ ಬರೆದಿದ್ದೆ ಅಪರಾಧವ ನಂದು? ಇಲ್ಲ ಕೊಟ್ರ ನೀವು? ಏನೇನಾಗಿದೆ ತೆಗೀರಿ ಪ್ರೊಸೀಡಿಂಗು CITBಲಿ. ಸರ್ ನಿಮ್ಮ ಮೂಡಾದಲ್ಲೂ ಬರ್ಕೊಂಡಿದ್ದೀರಿ ನೀವೇನೇ. ನಾನೇನು ಯಾರಿಗಾದ್ರೂ ಫೋನ್ ಮಾಡಿದ್ದೀನ? ಯಾರಿಗೂ ಫೋನ್ ಮಾಡಿಲ್ಲ. ನಾನು ನನ್ನ ಅಧಿಕಾರ ದುರುಪಯೋಗನೂ ಪಡಿಸ್ಕೊಂಡಿಲ್ಲ. ಇಲ್ಲಿ ಪಾಪ ನಿಮ್ಮದು ಕಪ್ಪು ಚುಕ್ಕೆ ಇಲ್ಲವಲ್ಲ, ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದಿರಲ್ಲ. BJP JDS ಕೊಟ್ಟಿದ್ದು ಸುಳ್ಳು ದಾಖಲೆ ಅಂತ ಹೇಳಿದಿರಿ. ಎಲ್ಲಪ್ಪ ಕೊಡಪ್ಪ, ಇಲ್ಲಿ ಬೇಕಾ ನಿಮಗೆ ತಗೊಂಬಿಡಿ. ಇವೆಂತವೋ ಸುಳ್ಳೋ ಇಲ್ಲ ಸತ್ಯವೋ ಇದಾವಲ್ಲ ದಾಖಲೆಗಳು. ಇವೆಂತವ ನಿಮ್ಮ ನೋಟಿಫಿಕೇಶನ್ ಆಗಿರೋದು ಎಲ್ಲ. ಇಲ್ಲಿ ನಿಮ್ಮ ಮೂಡ ಪ್ಲಾನು ಯಾವಾಗ ಅಲ್ಲಿ ಸೈಟ್ ಆಗಿದೆ ಅಂತ ಹೇಳಿ 15 ಎಕರೆ 15 ಸೈಟ್ನ ಯಾವ ಟೈಮಲ್ಲಿ ಹಂಚವ್ರೆ, ಯಾವ ಟೈಮ್ನಲ್ಲಿ ಮೂಡಾದಲ್ಲಿ ಸೈಟ್ ರಚನೆ ಆಗಿದೆ. ಇದು ಸುಳ್ಳು ದಾಖಲೆನಾ? ಸುಮ್ಮನೆ ಮಾತಾಡ್ತೀವ? ಪಾಪ ನೀವು ಹೇಳಿದ ಸತ್ಯ ಇಲ್ಲಿ.
ದೇವರಾಜ ಅರಸು ಅವ್ರ ಹೆಸರನ್ನೇ ಆಗ್ತದೆ ಇದಕ್ಕೆ. ಧರ್ಮಸಿಂಗು ದೇವರಾಜ ಹೆಸರಿಗೂ ಹಿಂಗೆ ಮಾಡ್ಬಿಟ್ಟಿದ್ರಂತೆ. ಧರ್ಮಸಿಂಗೂ ಹೀಗೇ ಮಾಡಿದ್ರು.